ಹಲೋ ಹಲೋ ಚಿಕ್ಕಪ್ಪ. ಹೇಳು ಸಂಧ್ಯಾ. ಚಿಕ್ಕಪ್ಪ ಎಲ್ಲಿದ್ದೀರಾ ಇವಾಗ ನೀವು? ನಾನಾ ಎಲ್ಲೋ ಇದ್ದೀನಿ, ಹೇಳುವ. ಚಿಕ್ಕಪ್ಪ ಮನೆ ಹತ್ರ ಬಾ ಚಿಕ್ಕಪ್ಪ. ಯಾಕೆ, ಏನು ವಿಷಯ? ನಮ್ಮ ಮಾವನೆಲ್ಲ ಬೈತಾವ್ರು ಚಿಕ್ಕಪ್ಪ, ಮನೆ ಮಂದಿ ಎಲ್ಲ. ನೀನು ಯಾಕೆ ಚಿಕ್ಕಪ್ಪ ಆ ಸ್ನೇಹ ಅವರು ತಂಟೆಗೆ ಹೋಗಿತ್ತು? ಹಾಂ, ನಿನ್ನ ಪಾಡಿಗೆ ನೀನು ಇರಬೇಕಾಗಿತ್ತು ತಾನೇ? ಹಾಂ, ಊರಿಗೆ ಓದ್ತೀನಿ ಅಂತಂದೆ ತಾನೆ? ಯಾಕೆ ನೀನು ಹಿಂಗೆಲ್ಲ ಮಾಡಿದ್ವಾ? ತಿರುಗಿ ಹೋಗಿ ರಾತ್ರಿ ಅವ್ರ ಮನೆ ಹತ್ರ ಏನೋ ಗಲಾಟೆ ಮಾಡ್ದಂತೆ. ಸುಮ್ಮನೆ ನಾನು ಅವ್ರಿಗೆ ಹಂಗೆ ಭಯ ಇರ್ತಿದ್ದಷ್ಟೇ, ನಾನು ಹೋಗಿಲ್ಲ. ಅಲ್ಲ, ನಾನು ಊರಿಗೆ ಹೋಗ್ಬೇಕಂತಂತಾನೆ ಇದ್ದೆ. ನನ್ನ ಮನಸ್ಸು ಯಾಕೆ ಕೆಡ್ತಂದರೆ, ನಾನು ಇಷ್ಟೆಲ್ಲ ಮಾಡಿದ್ದು ಅವಳು ನೆಮ್ಮದಿಯಾಗಿರ್ಕೂಡ್ದು, ನನ್ನ ಬಿಟ್ಟ ಮೇಲೆ ಅವಳು ನೆಮ್ಮದಿಯಾಗಿರ್ಕೂಡ್ದು, ನನ್ನ ಬೆಲೆ ತಿಳ್ಕೊಬೇಕು ಅಂತ ನಾನು ಅಂದ್ಕೊಂಡ್ರೆ ಅವಳೇನು ಅಷ್ಟು ಖುಷಿಯಾಗೋಳಲ್ಲ. ಅದನ್ನು ನೋಡಿ ನನಗಂತೂ ಹೊಟ್ಟೆ ಉರಿದೋಯ್ತು ಸಂಧ್ಯಾ. ನನ್ನ ಬೆಲೆ ಅವಳಿಗೆ ಗೊತ್ತಾಗಬೇಕು. ಮಲ್ಲೇಶ್ವರ ಹತ್ರ ಇದ್ದಾಗ ನಾನು ಹೆಂಗಿದ್ದೆ, ಇವಾಗ ಹೆಂಗಿದ್ದೀನಿ ಅಂತ ಅವಳು ನನ್ನ ಬೆಲೆ ತಿಳ್ಕೊತಾಳೆ ಅಂತ ನಾನು ಅಂದ್ಕೊಂಡ್ರೆ ಅವಳೇನು ಅಷ್ಟು ಖುಷಿಯಾಗೋಳೆ, ದಪ್ಪ ಬೇರೆ ಆಗ್ಬಿಟ್ಟವಳೆ. ನನ್ನ ನೆನಪಲ್ಲೇ ಅವಳು ಕೊರಗ್ತಾಳೆ ಅಂತ ನಾನು ಆಸೆ ಇಟ್ಕೊಂಡಿದ್ದೆ. ಅವಳು ನೋಡಿ ನಂಗೆ ಹೊಟ್ಟೆ ಉರಿದೋಯ್ತು. ಅದಕ್ಕೆ ಅವಳು ನೆಮ್ಮದಿ ಹಾಳು ಮಾಡಬೇಕಂತ ಸಂಧ್ಯಾ. ಅಯ್ಯೋ ಚಿಕ್ಕಪ್ಪ, ಹಂಗೆಲ್ಲ ಮಾಡಬೇಡ ಚಿಕ್ಕಪ್ಪ. ನಮ್ಮ ಮನೆ ಜನ ಬುದ್ಧಿ ಗೊತ್ತಲ್ಲ. ಇವಾಗ ಎಲ್ಲರೂ ನನ್ನ ಮೇಲೆ ಜಗಳ ಮಾಡ್ತಾವ್ರೆ. ಅಂಬುಜಿ ಅತ್ತೆ, ಸರೋಜಮ್ಮನು, ರಾಮು, ಶಂಕರ್ನು ಎಲ್ಲರೂ ನನ್ನ ಮೇಲೆ ಜಗಳ ಮಾಡ್ತಾವ್ರೆ. ನನ್ನ ಮೈದ್ನು, ರುದ್ರನು, ಎಲ್ಲರೂ. ನಮ್ಮ ಅತ್ತೆ ಅಷ್ಟೇ ಸರಿಯಾಗಿ ಮಗ ಕೊಟ್ಟೆ ಮಾತಾಡ್ತಾ ಇಲ್ಲ ಚಿಕ್ಕಪ್ಪ. ನೀನು ಸುಮ್ಮನೆ ಊರಿಗೆ ಹೋಗು ಚಿಕ್ಕಪ್ಪ. ಫಸ್ಟು ಇಲ್ಲಿಗೆ ಬಂದ್ಬಿಟ್ಟು ನಮ್ಮ ಮಾವನ ಹತ್ರ ಏನೇನು ನಡೀತು, ಅದು ತಪ್ಪಾಗೋಯ್ತು, ಅನ್ಎಕ್ಸ್ಪೆಕ್ಟೆಡ್ ಆಗೋಯ್ತು ಅಂತ ಹೇಳ್ಬಿಟ್ಟು ನೀನು ಊರಿಗೆ ಹೋಗಿ ಬಾ ಚಿಕ್ಕಪ್ಪ. ಅವಳು ಸಂತೋಷವಾಗಿ ಅವಳೇ ಚಿಕ್ಕಪ್ಪ. ನಿನ್ನ ನೆನಪು ಅವಳು ಮಾಡ್ಕೊತಾ ಇಲ್ಲ. ಆ ಹುಡುಗನು ಒಳ್ಳೆಯವನು, ಚೆನ್ನಾಗಿ ನೋಡ್ಕೊತಾನೆ. ಅದು ಬೇರೆ ಅವಳಿಗೆ ಹುಟ್ಟಿದ ಮನೆ ಸಪೋರ್ಟು ಚೆನ್ನಾಗದೆ, ದಂಡ್ಯಾಗೈತೆ. ಅವ್ರ ತಾತನಿ ಏನು ಬೇಕೋ ಅದೆಲ್ಲ ಕೊಡಿಸ್ತಾನೆ. ಇನ್ನು ಅವ್ನು ಚೆನ್ನಾಗಿ ನೋಡ್ಕೊಂತೀರ ಇತ್ತನಾ? ಹಾಂ, ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ಸಂಧ್ಯಾ, ಇವಳು ನನ್ನ ನೆನಪಲ್ಲೇ ಕೊರಗ್ತಾಳೆ ಅಂತ. ಇವತ್ತು ಇವಳು ನನ್ನನ್ನು ನೆನೆಸ್ಕೊಂಡು ಕೂಡ ನೆನೆಸ್ಕೊತಾ ಇಲ್ಲ. ನನ್ನ ಮನ್ಸಿಗೆ ಬೇಜಾರಾಗೋಗ್ಬಿಡ್ತು ಅದನ್ನೆಲ್ಲ ನೋಡಿ. ನೆನೆಸ್ಕೊತಾನೆ ಇಲ್ಲಲ್ಲ ಅವಳು. ನಾನು ಎಲ್ಲೋ ನನ್ನನ್ನು ನೆನೆಸ್ಕೊಂಡು ಕೊರಗ್ತಾಳೆ ಅಂತ ನನ್ನ ಮನ್ಸಾಗಿ ಎಲ್ಲೋ ಒಂದು ಕಡೆ ಇತ್ತು. ತಿರ್ಗಾ ಬಂದೇ ಬರ್ತಾಳೆ ಅವಳು, ನನ್ನ ಜೊತೆ ಇರ್ತಾಳೆ, ನನ್ನ ಬೆಲೆ ತಿಳ್ಕೊಂಡು ಅಂತ ನಾನು ಎಷ್ಟೋ ಕನ್ಸು ಕಟ್ಕೊಂಡಿದ್ದೆ. ಇವತ್ತು ಹಿಂಗೆ ಆಗೋಯ್ತಲ್ಲ ಸಂಧ್ಯಾ. ನೋಡಿ ಚಿಕ್ಕಪ್ಪ, ನೀನು ಆ ಅಂಶನ ಮದುವೆ ಆಗಿದೆಯಲ್ಲ, ಇವಾಗ ಬೇರೆ ಮನೆ ಮಾಡಿ ಅವ್ರನ್ನ ಇಟ್ಟಿದ್ಯಾ. ಅವ್ರ ಅಮ್ಮನೂ ಎಲ್ಲ ಅಲ್ಲ ಅವರೇ. ನೀನು ಅದು ಕತೆ ಬಿಟ್ಬಿಡು ಆಯಿತಾ? ಸ್ನೇಹ ಕತೆ ಮರ್ತು ಬಿಡು ನೀನು. ಅವ್ರ ವಿಷಯಕ್ಕೆ ನೀನು ಹೋಗಬೇಡ. ಸುಮ್ಮನೆ ಇವ್ರು ಇಲ್ದಿದ್ದೆಲ್ಲ ಮಾಡ್ತಾರೆ ಚಿಕ್ಕಪ್ಪ. ನಿಂಗಿನ್ನ ಗೊತ್ತಿಲ್ಲ ಇವ್ರ ಬುದ್ಧಿಗಳು. ನೀನು ಅವಳ ವಿಷಯಕ್ಕೆ ಹೋಗಬೇಡ. ಅಯ್ಯೋ, ನಾನು ಅವಳ ವಿಷಯಕ್ಕೆ ಹೋಗ್ಬೇಕು ಅಂತಿರಿಲ್ಲಮ್ಮ ಸಂಧ್ಯಾ. ಆದರೆ ನನ್ನ ಕೊರಗಾಗೆ ಕೊರಿತಾಳೆ ಅಂತ ನಾನು ಅಂದ್ಕೊಂಡಿದ್ರೆ ಇವತ್ತು ಖುಷಿಯಾಗೋಳಲ್ಲ. ಅದನ್ನು ನೋಡಿ ನನ್ನ ಮನ್ಸಿಗೆ ಬೇಜಾರಾಗ್ಬಿಡ್ತು ಸಂಧ್ಯಾ. ಏನು ಮಾಡಬೇಕಂತ ದಿಕ್ಕೇ ತೋಚಿಲ್ಲ ಚಿಕ್ಕಪ್ಪ. ಇವಾಗ ನಮ್ಮ ಮಾವನ್ ಬರೋಕ್ಕೆ ಕೇಳೋನೆ. ಬಾ ಚಿಕ್ಕಪ್ಪ, ಬಂದು ನೀನು ಇವತ್ತೇ ಊರಿಗೆ ಹೋಗಿ ಬಾ ಚಿಕ್ಕಪ್ಪ. ಇನ್ನು ಸಾಕು, ನಾನೇ ಮಾಡಿದ್ದು ತಪ್ಪು. ಇವಾಗ ನಾನೇ ಅನ್ಭೋಗ್ಸಂಗಾಗೈತೆ. ಬಾ ಚಿಕ್ಕಪ್ಪ ನೀನು. ಇಲ್ಲಮ್ಮ, ನಾನು ಬರಲಿಲ್ಲ, ನನಗೆ ಕೆಲಸ ಐತೆ. ಹಂಗಾದ್ರೆ ಊರಿಗೆ ಹೋಗು ಚಿಕ್ಕಪ್ಪ ನೀನು. ಸರಿ, ನಾನು ಊರಿಗೆ ಹೋಗ್ತೀನಿ ಬಿಡು. ಸರಿ. ಹಲೋ 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 ಚಿಕ್ಕಪ್ಪ. ಎಂಥ ಕೆಲಸ ಮಾಡಿದ್ನು? ಓದ್ತಾನೋ ಹೋಗಲ್ಲ. ಏನಪ್ಪ ಹೇಳೋದು? ಇವಾಗ ಬಂದು ಕೇಳ್ತಾರೆ. ಇವ್ ನೋಡಿದ್ರೆ ಹಿಂಗಾಗ್ತಾವನೆ. ಎಂಥ ಕೆಲಸ ಆಗೋಯ್ತು? ಆಯ್ಪನ್ ಪಾಡ್ಕ ಆಯ್ಪನಿತ ಆಯ್ಪನ್ ದಾರಿ ತಪ್ಪಿಸ್ತಾಳೆ ನಾನು. ಇವಾಗ ನೋಡು, ನಾನೇ ಅನ್ಭೋಗ್ಸಂಗಾಗೈತೆ. ಏನು ಮಾಡ್ತಾನೋ ಏನು, ಇದೊಂದು ಭಯ ಶುರುವಾಗೋಯ್ತಲ್ಲ. ನಾನಿರಲ್ಲ ಅಂದರೆ ಇರಲ್ಲ, ನಾನು ಬದುಕಿರಲ್ಲ ತಗೊಳ್ತೀನಿ ನಾನು. ಅಪ್ಪ ಅಜ್ಜಿ ನೋಡ, ಅಜ್ಜಿ ಅಪ್ಪ ಕತ್ಕ ಹಗ್ಗ ಬಿಡ್ತಂತವಳೆ. ಬಿಡಿ ಪಾಪ. ಎಲ್ಲಮ್ಮ? ಏನು ನೋಡಿ ಒಳಗ? ಅಯ್ಯೋ, ಇವಳು ಬಾಯ್ಕಮ್ಮನಾಕ ಸಾಯ್ತಾಳೆ. ಎಲ್ಲನ ಹೋಗಿ ಮರಕ್ಕೋ ಇಲ್ಲ ರೈಲ್ಗೋ ತಲೆ ಕೊಟ್ಟು ಸಾಯ್ತೀರ. ಇಲ್ಲಿ ಯಾಕೆ ಸಾಯ್ತಾವಳೆ? ಇವಳು ಹೊಟ್ಟೆ ಉದ್ಯೋಗ 3 ತಿಂಗಳು ಮನೆ ಬಿಡಬೇಕು. ಎಲ್ಲೋಗಿ ಸಾಯತ್ ನಾನು. ಹೌದು, ಏನೋ ಬಂದಿರೋದಿಂತ ಯಾಕಮ್ಮ ಹಿಂಗೆ ಮಾಡ್ತಾ ಇದೀಯಾ? ಅಜ್ಜಿ ಏನಾಯ್ತಜ್ಜಿ? ಯಾಕಜ್ಜಿ? ಲೇ ಮುಕ್ತ, ನಾನು ಸತ್ತೋಗ್ತಾ ಇದ್ದೀನಿ ಮುಕ್ತ. ಸಾಯ್ತಿ ಎಲ್ಲ ಹೋಗಿ ಮರ್ಕೆ ನೇಣಕಂತ ಸಾಯೋಗು. ಇಲ್ಲಿ ಮನೆಗೆ ಸತ್ತೋದ್ರೆ 3 ತಿಂಗಳು ಮನೆ ಬಿಡ್ಬೇಕು. ನಿಂದೊಳ್ಳೆ ಸವಾಸ. ಹಾಗಾದ್ರೆ ನಾನು ಸತ್ತೋಗೋದು ನಿಮ್ಗೆಲ್ಲ ಇಷ್ಟನೇನೆ? ಅಲ್ಲಮ್ಮ, ಏನಾಯ್ತು ಯಾಕ ಅಂತ ಕಾರಣನ ಹೇಳ್ಬಿಟ್ಟು ಸತ್ತೋಗು. ಯಾಕ ಏನಾಯ್ತು? ಲೇ ಗಂಗ, ನಾನು ನನ್ನ ಮಗಳನ್ನ ನೋಡಬೇಕು. ಹೋಗಿದ್ರೆ ನೋಡೋಣ ಅಂತ ಹೆಂಡ್ರು ಇಬ್ರು ಚೆನ್ನಾಗಿ ಹೊಡ್ತಾಕ್ಬಿಟ್ಟಳೆ. ನಾನು ಏನು ತಪ್ಪು ಮಾಡಿದ್ದೀನೋ? ನನ್ನನ್ನು ಹಂಗೆ ಹೊಡೆದ್ಬಿಟ್ರು ಗಂಗಾ. ನೀನು ಹೋಗು ಅಂತ ಹೇಳ್ದವ್ರು ಯಾರಮ್ಮ ಹೇಳ್ದವ್ರು ಹೋಗು ಅಂತ? ಅವಳು ಪಾಡ್ಕೊಳ್ಳ ಅವಳಲ್ಲ, ಅವಳ ಜೀವನನೇ ಕಾಳು ಮಾಡ್ತಾ ಇದೀಯ ನೀನು. ನೋಡ ಗಂಗಾ, ಅವಳನ್ನ ಹೋಗಿ ಕರ್ಕೊಂಬಂದವ್ರು ಸರಿ. ಇಲ್ಲ ಅಂತಂದರೆ ನಾನು ನೆನಕಂಡು ಸತ್ತೋತೀನಿ. ಅವಳೇನಕ್ಕಮ್ಮ ಕರ್ಕೊಂಬರೋದು? ಏನಕ್ಕೆ ಕರ್ಕೊಂಬರ್ಬೇಕು ಅವಳನ್ನ? ಕರ್ಕೊಂಬರಲ್ಲ ನೀನು?
ಕರ್ಕೊಂಬರಲ್ಲ ಅಷ್ಟೇ ಬಿಡು. ಮುಗೀತು ಬಿಡು ಲಕ್ಷಗಳು ಸಾಲ ಕೊಟ್ಟಿದ್ದೀನಿ ಅವ್ರಕ ಇವ್ರಕ. ಮುಗೀತು ಬಿಡು ನನ್ನ ಕತೆ, ಮುಗೀತು ಬಿಡು. ಸತ್ತೋದ್ಮೇಲೆ ಮುಕ್ತ. ನೀನು ನಿಮ್ಮಪ್ಪನೇ ಸಾಕ್ಷಿನೇ, ನನ್ನ ಸಾವುಕ ನೀವಿಬ್ಬರೇ ಕಾರಣ. ಅಯ್ಯ ನಿನ್ನ ಬಾಯ್ಕ ಮೊನ್ನಕ ನಾನು ನಮ್ಮ ಅಪ್ಪನ ಏನ್ ಮಾಡಿದ್ರೆ ಇದ್ಯಾಕೆ ಹಿಂಗೆ ಹೇಳ್ತಾ ಇದೆಯಾ ನಮ್ಮಿಬ್ಬರ ಮೇಲೆ? ನಾನು ಸತ್ತೋಗ್ತೀನಂದ್ರೂ ಅಡ್ಡ ಬರ್ತೀರ ನೀವು, ಹಿಂಗೆ ನಿಂತ್ಕೊಂಡಿದ್ದೀರಲ್ಲ, ಏನು ಹೇಳು. ಅಮ್ಮ ಸತ್ತೋಗಂಗಿದ್ರೆ ಸತ್ತೋಗ್ಬಿಡಮ್ಮ, ಇಲ್ಲಿ ಸಾಯ್ಬೇಡಮ್ಮ. 3 ತಿಂಗಳು ಮನೆ ಬಿಡ್ಬೇಕಾಗ್ತದೆ, ಎಲ್ಲನ ಹೋಗಿ ಆಚೆ ಸತ್ತೋಗ್ಬಿಡಮ್ಮ. ನನಗೂ ನೆಮ್ಮದಿ, ನನ್ನ ಹೆಂಡತಿಗೂ ನೆಮ್ಮದಿ, ನನ್ನ ಮಕ್ಕಳಿಗೂ ನೆಮ್ಮದಿ. ನಾವು ನೆಮ್ಮದಿಯಾಗಿರ್ತೀರಮ್ಮ, ನೀನು ಸತ್ತೋಗ್ಬಿಡಮ್ಮ. ಮಕ್ಕಳಿಗೂ ಬೇಡ, ಕಟ್ಕೊಂಡಿರೋ ಗಂಡ ಆಟಕಾಲದಾಗೆ ಕೈ ಕೊಟ್ಟು ಹೋದ್ನು. ಇವತ್ತು ನಾನು ಯಾರಿಗೋಸ್ಕರ ಬದುಕಬೇಕು? ಬಡ್ಡಿ ಕಟ್ಟಿಟ್ಟು ಯಾರ್ಯಾರು ಕೊಟ್ಟಿದ್ಯಾ ಅಂತ ಎಲ್ಲ ಹೇಳ್ಬಿಡು ಲಿಸ್ಟ್. ನಾನು ಬರ್ಕೊಂಬಿಡ್ತೀನಿ, ನಮ್ಮ ಅಪ್ಪನೋಗಿ ವಸೂಲು ಹಾಕ ಬರ್ತಾನೆ, ಆಮೇಲೆ ಸತ್ತೋಗ್ಬಿಡು. ಇದ್ದಿದ್ದೆಲ್ಲ ಪ್ರಾಣ ತಿನ್ಬೇಡ. ಆ ಗೀತಿನ ಹೋಗಿ ಕರ್ಕೊಂಬಂದ್ಬಿಟ್ಟು ನಮ್ಗೆ ನೆಮ್ಮದಿ ಇಲ್ದಂಗೆ ಮಾಡ್ಬೇಕಂತಿದ್ಯಾ? ನಿಂಗೆ ಏನಕ್ಕೆ ಬೇಕು ಇವೆಲ್ಲನೂ? ನೋಡಮ್ಮ, ನೀನು ಸತ್ತರೆ ಸಾಯಿ, ಬದುಕಿದ್ರೆ ಬದುಕೋ. ನಾನು ಮಾತ್ರ ತಲೆ ಕೆಡ್ಸ್ಕೊಳಲ್ಲ. ಗೀತಾನ್ ಮಾತ್ರ ನಾನು ಹೋಗಿ ಕರ್ಕೊಂಬರಲ್ಲ. ಅಲ್ಲಿದ್ಲು, ಅಲ್ಲೋಗಿ ಅವಳು ಬಾಳು ಬಡ್ದು ಬಾಯಿಗೆ ಹಾಕೊಂಡೆ. ಇವಾಗ ಇಲ್ಲೂ ಅವಳು ಬಾಳ ಹಾಳು ಮಾಡ್ಬೇಕಂತಿದ್ಯಾ? ಕರ್ಕೊಂಬಂದ್ಬಿಡು ಕರ್ಕೊಂಬಂದ್ಬಿಡು. ಅಲ್ಲಿರೋದು ಬೇಡ, ಅವಳು ಬೇಡ ಅಂದ್ರೆ ಬೇಡ. 8 ಗಂಟೆಯವ್ರಿಬ್ರು ಸೇರ್ಕೊಂಡು ನಾನು ಹೊಡೆದವ್ರು. ಹೊಡಿಲಿ ಬಿಡು, ಹೊಡೆದು ಸಾಯಿಸಾಕ್ಬಿಡ್ಬೇಕಾಗಿತ್ತು, ಅಲ್ಲೇ ಊತಾಕ್ಬೇಕಾಗಿತ್ತು, ನೆಮ್ಮದಿಯಾಗಿರ್ತಾ ಇತ್ತು. ನಿನ್ನಿಂದ ಯಾರಿಗೂ ನೆಮ್ಮದಿ ಇಲ್ಲಲ್ಲಮ್ಮ. ಎತ್ತ ತಾಯಿನ ಹಿಂಗೆಲ್ಲ ಮಾತಾಡ್ತೀಯಲ್ಲ ನೀನು? ತಾಯಿ ಅಲ್ಲ ನೀನು, ರಾಕ್ಷಸಿ. ಎಂತೆಂಥವ್ರಿಗೂ ಸಾವು ಬರ್ತದೆ, ನಿಂಗೆ ಬಂದಿಲ್ಲಲ್ಲಮ್ಮ ಸಾವು. ಹೋಗಮ್ಮ, ಅಲ್ಲೆಲ್ಲ ನಮ್ಮ ಮರಕ್ಕೆ ಹಗ್ಗಾಕೊಂಡು ಸಾಯೋಗಮ್ಮ. ಯಾಕಮ್ಮ ನಮ್ಮನ್ನು ಗೋಳೆಕಂತೀಯಾ? ಆ ಹೆಣ್ಮಗು ಎಲ್ಲೋ ಚೆನ್ನಾಗಿತ್ತು ಪಾಪ, ದೊಡ್ಡ ಮನೆಗೆ ಸೇರ್ಕೊಂಡು. ಅವಳನ್ನ ಕರ್ಕೊಂಬಂದು ಅಲ್ಲಿ ಬಿಟ್ಟೆ. ಇದ್ದಿದ್ದೆಲ್ಲ ಕಿತಾಬಾತಿಗೆ ಮಾಡೋದು. ಸರಿಯಾಗಿ ಮಾಡೋರು ಬಿಡು. 8 ಗಂಟೆಯವ್ರಿಬ್ರು ಚೆನ್ನಾಗಿ ಸೇರ್ಕೊಂಡು ಒಟ್ಟು ಕಲ್ಸವ್ರೆ. ಹೋಗಮ್ಮ, ಸ್ಕೂಲ್ಗೆ ಹೋಗೋ. ಸತ್ರೆ ಸಾಯ್ತಾಳೆ, ಬದುಕಿದ್ರೆ ಒಂದಿಷ್ಟು ಅನ್ನ ಹಾಕೋದು, ಸತ್ರೆ ಮಣ್ಣಾಕ್ ಹಾಕೋದು, ಏನನ್ನ ಮಾಡ್ಕೊಳ್ಳಿ. ಹೋಗು ಲೇ ಮುಕ್ತ. ಏನ್ ಬೊಗ್ಳ ಮತ್ತೇನ್ ಕರ್ಕೊಂಡ್ ಹೋಗಕ್ಕೆ? ಗೀತಿ ನಮ್ಮ ಮನೆಗೆ ಬರೋದು ಬೇಕಾಗೇ ಇಲ್ಲ. ಅವ್ರು ಬಂದ್ರೆ ಏನ ಒಂದೊಂದು ಕಿತಾಪತಿಗಳು. ನೀನ್ ಸತ್ರೆ ಸಾಯಿ, ಬದುಕು. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ. ಅತ್ತೆ ನೀವು ಅದು ಊಟ ತಿಂತೀರಾ ಅಂತ ಅಂದ್ಬಿಟ್ಟು ಅಡುಗೆ ಮಾಡ್ಬಿಟ್ಟಿದ್ದೀನತ್ತೆ. ತಿನ್ಬಿಟ್ಟು ಸತ್ತೋಗ್ಬಿಡತ್ತೆ. ಅತ್ತೆ ಅಕ್ಕನ ಕೊಡ್ಲತ್ತೆ. ಅನ್ರಿ ಯಾರ್ಯಾರು ಏನೇನು ಅಂತೀರೋ ಅನ್ರಿ. ಲೇ ಚಂದ್ರಿ, ನೀನ ನಂಗೆ ಸಹಾಯ ಮಾಡೆ. ಏನ್ ಮಾಡ್ಬೇಕತ್ತೆ? ಹೋಗಿ ಗೀತಿನ ಕರ್ಕೊಂಬರ ಚಂದ್ರಿ. ಇಲ್ಲ ಅತ್ತೆ, ನಾನು ಕರ್ಕೊಂಬರಲ್ಲ. ನಾನು ಹೋಗೋದು ಇಲ್ಲ, ನಾನು ಕರ್ಕೊಂಬರೋದು ಇಲ್ಲ. ಇವಾಗ ನೀನು ಊಟ ತಿನ್ಬಿಟ್ಟು ಸತ್ತೋಗಲ್ಲ. ನನಗೆ ಊಟ ಬೇಡ, ನೀರು ಬೇಡ, ಏನು ಬೇಡ. ಸರಿ, ನಿನ್ನೆ ಬರ, ನಾನೇನು ಮಾಡೋಕ್ಕಾಗಲ್ಲ. ನಾನೇ ರೊಷ್ಟು ತಿನ್ಕೊಂಡು ತಿನ್ಬಿಡು ನಿನ್ನ ಬಾಗನು. ಎಲ್ಲಿಗೆ ಹೋಗ್ಲಿ ನಾನು ನ್ಯಾಯ ಕೇಳಕ್ಕ? ಶಾನ್ ಬಗ್ರ ಮನೆಗೆ ಹೋಗ್ತೀನಿ ನಾನು ನ್ಯಾಯ ಕೇಳಕ್ಕ. ಶಾನ್ ಬಗ್ರನ್ನ ಕೇಳ್ತೀನಿ, ನನಗೆ ನ್ಯಾಯ ಬೇಕಂದ್ರೆ ಬೇಕು. ಶಾನ್ ಬಗ್ರ ಮನೆಗೆ ಹೋಗ್ತೀನಿ ನ್ಯಾಯ ಕೇಳಕ್ಕ. ಗೌರಿ, ಗೌರಿ. ಬರ್ತಾ ಇದ್ದೀನಿ. ಏನ್ ಸಮಯ? ಎಲ್ಲಿ ಬಂದೇನೋ ಮಲ್ಲೇಶಿ? ಇಲ್ಲ, ಬಂದಿಲ್ಲ. ಸಂಧ್ಯಾ ಎಲ್ಲಿ? ಆ ಮನೆಗೆ ಹೋಗಿರ್ತಾಳಪ್ಪ. ಆ ಮನೆಗೆ ಹೋಗಿ ಫೋನ್ಗಳಾಗ ಮಾತಾಡೋದು. ಇಲ್ಲಿದ್ದು ಅಮ್ಮನ ಏನು ಯಾವ ಫೋನಾಗೂ ಮಾತಾಡಲ್ಲ. ಹಂಗಾದ್ರೆ ಕರೆಸ್ತಾಳೇನೋ? ಕರ್ಸ್ಬೋದು, ಕೂತ. ಫೋನ್ ಮಾಡಿ ಕರೆಸ್ತಾಳೇನಲ್ಲ? ಅಯ್ಯ, ನಾನು ಚಿನ್ನ ಕೇಳಿದ್ದನ್ನ ಕೇಳ್ತಾ ಇದೆಯಲ್ಲ ನೀನು. ಅಯ್ಯೋ, ನನಗೆ ದಿಗ್ಲು ಗೌರಿ. ಏನಾದರೂ ಆಯ್ಕೋ ಬಿತ್ತು, ಏನೇನೋ ಎಷ್ಟು ಕಡಿಮೆ ಆಗ್ಬಿಡ್ತು. ಯಾರಪ್ಪ ಹೊಣೆ ಅದಕ್ಕೆ? ನಾನು ಆ ಹುಡುಗಿನ ಕರ್ಕೊಂಬಂದು, ಆ ಚಿಕ್ಕ ವಯಸ್ಸು ಹುಡುಗಿನ ಏನು ಮಾಡಲಿ ನಾನು? ಹೇಳು ಅಮ್ಮ. ಮಾವ್ ಎಲ್ಲೋಗಿದ್ದ? ಫ್ಯಾಕ್ಟ್ರಿ ಹತ್ರ ಓಡಾಡ್ಕೊಂಬರೋಣ ಅಂತ ಹೋಗಿದ್ನಪ್ಪ. ಎಲ್ಲಮ್ಮ ಕರ್ಸಿದ್ಲೇನಮ್ಮ ಸಂಧ್ಯಾ? ಇಲ್ಲಪ್ಪ, ಮನೆಗೆ ಹೋಗೋಳ, ಇನ್ನೂ ಬಂದಿಲ್ಲ. ಇಷ್ಟೊತ್ತಿಗೆಲ್ಲ ಕರ್ಸ್ಬೇಕಾಗಿತ್ತಲ್ಲ, ಯಾಕೆ ಹೆಂಗೆ ಮಾಡ್ತಾಳೆ? ಆ ಮನೆಗೆ ಒಳಗೆ ಕೂಗ್ಬಿಟ್ಟು ಬರ್ತೀನಿ. ಕರ್ಸ್ತಾಳಂತೀಯಪ್ಪ? ಏನೋಪ್ಪ, ನನಗೇನೋ ತಿಳಿತಾ ಇಲ್ಲ. ಕರ್ಕೊಂಡಿರ ಅವನ ಬೋಳತೆ ಪುಸ್ತಕ ಆಯಿತು ಕತೆ. ಅವ್ರ ಪಾಡ್ಕ ಅವ್ರು ಎಲ್ಲೋ ಇದ್ರು, ಅವ್ರ ವ್ಯವಹಾರಗಳು ಅವ್ರು ಮಾಡ್ಕೊಂಡು ಅವ್ರ ಕಡೆ. ಈ ಹುಡುಗಿ ಏನಕ್ಕೆ ಕರೆಸಿದ್ಲು ರುದ್ರ? ಆ ಹುಡುಗನ ಮೊದಲೇ ಬಯಸ್ತನು. ಸ್ನೇಹ ಅವ್ರ ಯಜಮಾನು ಏನೇನು ಹೆಚ್ಚು ಕಡಿಮೆ ಆಯಿತು ಏನು? ಅಯ್ಯೋ, ನಂಗೆ ರಾತ್ರಿಯೆಲ್ಲ ನಿದ್ದೆ ಬಂದಿಲ್ಲ ದೇವರನೆಗೂ. ಯಾಕಪ್ಪ ಹಿಂಗಾಗೋಯ್ತು ನಮ್ಮ ಕತೆ ಅಂತ? ನೋಡಪ್ಪ, ಇವತ್ತು ಸಾಯಂಕಾಲ ಅಷ್ಟರೊಳಗೆ ಸಂಧ್ಯಾ ಏನಾದರೂ ಕಲಿಸಿಲ್ಲ ಅಂತಂದರೆ ಅವ್ನು ಹಿಡಿಯೋ ಜವಾಬ್ದಾರಿ ನಂದು, ಆಯಿತಾ? ಅವ್ನು ಎಲ್ಲಿದ್ರೂ ನಾನು ಹಿಡ್ಕೊಂಬತ್ತೀನಿ. ಸುಮ್ಮನೆರಪ್ಪ, ನೀನು ಭಯ ಪಡಬೇಡ, ಸುಮ್ಮನೆರು. ಸರಿ, ಇವನು ಆದಿಶಂಕರ್ನು ರಾಮು ಎಲ್ಲ ಒಂದೇ ಕಾಲಾಗಿ ನಿಂತವ್ರೆ. ನಾನು ಇರಪ್ಪ ಒಂದು ಅಷ್ಟೊತ್ತಂಗೆ ಕರೆಸ್ತಾಳೇನೋ, ಮಾತಾಡೋಣ ಅಂತ ಇಲ್ಲಿಗೆ ಬಂದೆ. ಅವ್ರ ರೆಡಿಯಾಗಿ ಕೂತವ್ರೆ, ಅವ್ನು ಹಿಡಿಬೇಕು ಅಂತ. ಮತ್ತೆ ಇನ್ನೇನಪ್ಪ, ಇನ್ನೇನು? ನನ್ನ ಮಗನ್ನ ಶಿವನ್ಗೆ ಆಕ್ಸಿಡೆಂಟ್ ಆದಾಗೆ ನಂಗೆ ಇವಳ ಮೇಲೆ ಅನುಮಾನ ಬಂತು. ನನ್ನ ಮಗನ ಹಿಡಿದು 4 ಬಡಿಯೋಣ ಅಂತ ಅನ್ಕೊಂಡೆ. ಆದರೆ ಸಾಕ್ಷಿ ಸಮೇತ ಸಿಕ್ಲಿ ಅಂತ ಕಾಯ್ಕೊಂಡಿದ್ದೀನಿ. ಸರಿಯಾಗಿ ಬಡಿತೀನಿ ಅವನ್ನ. ಇನ್ನೊಂದ್ಸತಿ ನಮ್ಮೂರ ಕಡೆ ತಲೆ ಹಾಕಿ ಕೂಡ ಮರ್ಕೊಂಡು ಕುಡ್ದ ಲುಚ್ಚ ನನ್ನ ಮಗನ.
ಅವ್ನಿಗೆ ಎಷ್ಟಿರ್ಬೇಕು ಹಾಂ? ಅವ್ನು ವೃತ್ತಿ ಏನಿದ್ರು ಅವ್ನು ಯಾರು ಏನಾಗಿ ಇಕ್ಕಂಡ್ಲಿ ರೌಡಿಸಮ್ ನಮ್ಮ ಹತ್ರ ಎಲ್ಲ ಇಕ್ಕೊಳ್ಳೋದು. ಇರ್ಲಿ ಇರು, ಆ ಹುಡುಗಿ ಬರಲಿ ಇರು, ಹುಡುಗಿ ಬರಲಿ ಏನಂತ ಕೇಳಿ ಅಷ್ಟು ತಡ್ಕೊ. ಏನ್ ಹೇಳಿದ್ನಿ ಅವನು? ಅತ್ತೆ ನಾನು ಊರಿಗೆ ಹೋಗ್ತೀನಿ ಅಂತಂದ. ಇಲ್ಲಿಗೆ ಬಂದು ಒಂದು ಅಜ್ಜೆ ಹೋಗು ಅಂತ ಹೇಳಕ್ ನಿಂಗೇನು ಬಾಯಿಲ್ಲ? ಹೇಳ್ದೆ ಅತ್ತೆ. ಇಲ್ಲ ನಾನು ಊರಿಗೆ ಹೋಗ್ತೀನಿ ಅಂತ ಹೇಳ್ತಾವನೆ. ಸರಿ ನಡಿ, ನಿಮ್ಮ ಮಾವನ್ ಬಂದವ್ ನಡಿ. ಅತ್ತೆ ನೀನೇ ಹೇಳ್ಬಿಡೋಗತ್ತೆ, ಹೋಗತ್ತೆ. ಏಯ್ ನಡಿ ಒಳಕ್ಕೆ, ನೀನೇ ಹೇಳಿ ನಡಿ. ಎಲ್ಲಮ್ಮ ಅವನ ಮಲ್ಲೇಶಿ? ಮವ ಇದು ನಾನು ಊರಿಗೆ ಹೋಗ್ತೀನಿ ಅಂತ ಹೇಳಿದ್ನ ಮವ. ಅಲ್ಲಮ್ಮ ಇಲ್ಲಿ ಕರ್ಸ್ಬೇಕಾಗಿತ್ತು ತಾನೇ ನೀನು? ಹಾಂ, ಬಾ ಅಂತ ಹೇಳ್ಬೇಕಾಗಿತ್ತು ತಾನೇ? ನಮ್ಮ ಮಾವನ ಏನೋ ಮಾತಾಡ್ಬೇಕಂತೆ, ಬಾ ಅಂತ ಹೇಳ್ಬೇಕಾಗಿತ್ತಾನೆ. ಹೇಳಿದ್ನಿ ಮವ. ಇಲ್ಲ ನಾನು ಊರಿಗೆ ಹೋಗ್ತೀನಿ, ನಂಗೆ ಅರ್ಜೆಂಟ್ ಕೆಲಸ ಐತೆ ಅಂತ ಹೇಳ್ದ. ನಿಜವಾಗ್ಲೂ ಊರಿಗೆ ಹೋದ್ನ ಅವನು? ಹ್ಞೂ ಅಣ್ಣ ಊರಿಗೆ ಹೋದ್ನಂತೆ, ಓದ್ತೀನಿ ಅಂತ ಹೇಳಿದ್ನಣ್ಣ. ನೋಡ್ತೀರಿ, ಇವತ್ತು ಸಾಯಂಕಾಲವರೆಗೂ ನೋಡ್ತೀರಿ, ಯಾರ್ಕನ ಫೋನಿಗೆ ಮಾಡೋದಾಗ್ಲಿ ಬೆದರಿಕೆ ಹಾಕೋದಾಗ್ಲಿ ನಡಿಬೇಕು. ಆಮೇಲೆ ಇರೋದು ಅವನ್ಕ. ಹ್ಞೂ, ಅವನು ಹೋಗೋದೇ ಇಲ್ಲ ಊರ್ಗ. ಹಂಗೆ ಮಾಡ್ತೀರಿ, ನಮ್ಗೆ ಗೊತ್ತು ಏನು ಮಾಡ್ಬೇಕಂತ. ಅಲ್ಲಣ್ಣ ಈ ಸಣ್ಣ ವಿಷಯ ತಗೊಂಡು ನೀವು ಇಷ್ಟೊಂದು ದೊಡ್ಡ ವಿಷಯ ಮಾಡ್ತಾ ಇದ್ದೀರಲ್ಲ, ಇದೆಲ್ಲ ಸರಿನೇನಣ್ಣ? ನೀನು ಮಾಡಿದ್ದೇನೋ? ಅವನಿಗೆ ಕರ್ಸ್ಬಿಟ್ಟು ಯಾಕೆ ಹೊಡಿಸ್ಬೇಕಾಗಿತ್ತು ಶಿವನ್ನ? ಹಾಂ, ನಮಗೆ ಅಲ್ಲಿ ಹೋಗಿ ಬೆದರಿಕೆ ಹಾಕಿದ್ದು ನಿನಗೆ ಸಣ್ಣ ವಿಷಯ, ನಿನಗೆ ಸಣ್ಣ ವಿಷಯ ಇರ್ಬೋದು, ನಮಗೆ ದೊಡ್ಡ ವಿಷಯನೇ. ಊರಿಗೆ ಹೋಗ್ತೀನಿ ಅಂತ ಹೇಳೋಣ ಮವ, ಊರಿಗೆ ಹೋಗ್ತೀನಿ ಅಂತ ಹೇಳೋಣ ಮವ. ಓ ಹಂಗಾದ್ರೆ ಸರಿನಮ್ಮ, ಹೋಗ್ಲಿ ಊರ್ಕ ಹೋಗಂಗಿದ್ರೆ ಹೊರಟ್ಬಿಡ್ಲಿ. ಸುಮ್ಮನೆ ತೊಂದರೆ ಕೊಡಬಾರ್ದಮ್ಮ ಒಬ್ರಕ. ಇಲ್ಲ ಮವ, ಊರಿಗೆ ಹೋಗ್ತೀನಿ ಅಂತ ಹೇಳೋಣ. ಮುಂದುವರಿಯುವುದು.